This is the future. ಯಾಕೋ ಏನೋ ಲೈಫಿನಲ್ಲಿ ಏನು ಆಯ್ತಿಲ್ಲ. ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋನಲ್ಲಿ ಬೀಟ್ ಸೆನ್ಸ್ ವಿಡಿಯೋನ ಯಾವ ರೀತಿ ಮಾಡಬೇಕಂತ ಹೇಳ್ಕೊಡ್ತೀನಿ. ಫುಲ್ ಸ್ಕ್ರೀನ್ ವಾಟ್ಸಪ್ ಸ್ಟೇಟಸ್ ಬಗ್ಗೆ ಅದಕ್ಕೋಸ್ಕರ ಒಂದು 2 ಅಪ್ಲಿಕೇಶನ್ಸ್ ಹೆಲ್ಪ್ ಪಡಬೇಕಾಗುತ್ತೆ. ಟೋಟಲಿ ಕೈನ್ಮಾಸ್ಟರ್ ಅಲ್ಲದೆ 2 ಅಪ್ಲಿಕೇಶನ್ಸು ಬೇರೆ ಹೆಲ್ಪ್ ಬೇಕಾಗುತ್ತೆ. ಕೈನ್ಮಾಸ್ಟರ್ ಒಂದು ಅನೌನ್ಸ್ಮೆಂಟ್ ಮಾಡಿದ್ರೆ ಅದಷ್ಟೇ ಅಲ್ಲದೆ ಅವರೊಂದು ಅಪ್ಲಿಕೇಶನ್ನ ರಿಲೀಸ್ ಮಾಡಿದ್ವಿ. ಅದರ ಹೆಸರು ಬೀಟ್ ಸೆನ್ಸ್ ಅಂತ. ಅವ್ರು ಬೇಕಂದರೆ ನೀವು ಹೋಗ್ಬಿಟ್ಟು ಕೈನ್ಮಾಸ್ಟ್ರಲ್ಲಿ ಕೂಡ ಚೆಕ್ ಮಾಡಿ. ಅವರೊಂದು ನೋಟಿಫಿಕೇಷನಲ್ಲಿ ಹಾಕಿದ್ದಾರೆ ಬೀಟ್ ಸೆನ್ಸ್ ಅಂತ. ಅಲ್ಲಿಂದ ನಾನು ಕೂಡ ಡೌನ್ಲೋಡ್ ಮಾಡಿ ಟ್ರೈ ಮಾಡಿದೆ. ನಾನು ಮಾಡಿರೋ ಪ್ರಕಾರ ಬೀಟ್ ಸೆನ್ಸ್ ಬೀಟಲ್ಲಿ ಸೇಮ್ ನೀವು ಹಾಕೋ ಸಾಂಗ್ಗೆ ಬೀಟ್ ಎಫೆಕ್ಟ್ನ ಕೊಡ್ಬೋದು. ಸಾಂಗ್ ಯಾವ ರೀತಿ ಬೀಟ್ ಆಗ್ತಿರುತ್ತೆ ಆ ರೀತಿ ಬೀಟ್ನ ಕೊಡ್ಬೋದು. ಅದಷ್ಟೇ ಅಲ್ಲದೆ ಒಂದು ಥಿಂಗು ಆ್ಯಂಡ್ ಸೆಕೆಂಡ್ ಒಂದು ಅಪ್ಲಿಕೇಶನ್ ರೈಟಿಂಗ್ ಮಾಡೋಕ್ಕೆ. ಈಗ ಫಸ್ಟ್ ಒಂದು ನಾನು ವಿಡಿಯೋ ಫಸ್ಟ್ಗೆ ನೋಡಿರಬೇಕು. ಆ ರೀತಿ ಅದರಲ್ಲಿರೋ ಲಿರಿಕ್ಸ್ನ ಆ್ಯಡ್ ಮಾಡೋಕ್ಕೆ ನಿಮ್ಗೊಂದು ಅಪ್ಲಿಕೇಶನ್ ಬೇಕಾಗುತ್ತೆ. ಅದರ ನೇಮ್ ಕೂಡ ಫೋನ್ಸ್ ಫಾರ್ ಇನ್ಸ್ಟಾಗ್ರಾಮ್. ಈ 2 ಅಪ್ಲಿಕೇಶನ್ನು ಪ್ಲೇಸ್ಟೋರಲ್ಲಿ ಅವೈಲೇಬಲ್ ಇದೆ. ಬೀಟ್ ಸೆನ್ಸ್ ಅಪ್ಲಿಕೇಶನ್ ಓಪನ್ ಮಾಡ್ಕೋಬೇಕು. ಬಿಕಾಸ್ ಇಲ್ಲಿ ಹಾಕೋ ಪಿಕ್ಚರ್ಸ್ನೇ ಅಲ್ಲಿ ಆ್ಯಡ್ ಮಾಡ್ಕೊಳ್ಳುತ್ತೆ. ಡೈರೆಕ್ಟಾಗಿ ಕೈನ್ಮಾಸ್ಟರ್ಗೆ ಇದು ಶೇರ್ ಮಾಡ್ಕೋಬೋದು. ಆಪ್ಷನ್ ಕೊಟ್ಟಿದ್ದಾರೆ. ವೆಯ್ಟ್ ಮಾಡಿ. ಈ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿ. ಇದಾದ ತಕ್ಷಣ ಈ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಯಾವ ಪಿಕ್ಚರ್ಸ್ ಬೇಕಂತ ನಾನು ಸೆಲೆಕ್ಟ್ ಮಾಡ್ತಾಯಿದ್ದೀನಿ. ಮಿನಿಮಮ್ ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡ್ಕೋತೀನಿ. ಒಂದು 15 ಓಕೆನಾ. 15 ಪಿಕ್ಚರ್ಸ್ನ ಸೆಲೆಕ್ಟ್ ಮಾಡಾಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡೋಣ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಈ ಥರ ಟೆಂಪ್ಲೇಟ್ ಓಪನ್ ಆಗುತ್ತೆ. ಇದೆಲ್ಲ ಬಿಟ್ಟು ನಾನು ಹೇಳೋ ಟೆಂಪ್ಲೇಟ್ನ ನೀವು ಚೂಸ್ ಮಾಡಬೇಕು. ಅದರದ್ದು 16 ಅಂತ ಸಿಗುತ್ತೆ ನೋಡಿ. ಈ ಟೆಂಪ್ಲೇಟು ಈ ಟೆಂಪ್ಲೇಟ್ನ ನೀವು ಚೂಸ್ ಮಾಡ್ಕೋಬೇಕು. ಇದಾದ ತಕ್ಷಣ ಇಲ್ಲಿ ಒಂದು ತೋರಿಸ್ತೀನಿ ನೋಡಿ. ಇಲ್ಲಿ ಕೈನ್ಮಾಸ್ಟರ್ ಒಂದು ಲೋಗೋ ಕಾಣ್ತಾ ಇದೆ. ಅದ್ರ ಮೇಲೆ ಆ್ಯಂಡ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ಇದು ಫಿನಿಶ್ ಆಯಿತಾ ಅಂತ, ನೀವು ನಿಮ್ಮದು ಎಡಿಟಿಂಗ್ ಇದರಲ್ಲಿ ಫಿನಿಶ್ ಆಯಿತಾ ಅಂತ ಕೇಳುತ್ತೆ. ಓಕೆ ಅಂತ ಕೊಡಿ. ಡೈರೆಕ್ಟಾಗಿ ಇದೋಗಿ ಕೈನ್ಮಾಸ್ಟರ್ನ ಓಪನ್ ಮಾಡುತ್ತೆ. ಗೈಸ್, ಕೈನ್ಮಾಸ್ಟರ್ನ ಓಪನ್ ಆದ ತಕ್ಷಣ ಡೈರೆಕ್ಟಾಗಿ ಪ್ಲಸ್ ಸೆಕೆಂಡ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು 9:16 ರೇಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ಪಿಕ್ಚರ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಪಿಕ್ಚರ್ಸ್ನ ನೀವು ಯಾವ ಫೋಲ್ಡ್ರಲ್ಲಿ ಇಟ್ಕೊಂಡಿರ್ತೀರ, ಬೆಟರ್ ನಾನು ಹೇಳೋ ಪ್ರಕಾರ ಒಂದು ನೀವು ಫೋಲ್ಡ್ರೇ ಕ್ರಿಯೇಟ್ ಮಾಡಿಕೊಂಡು ನಿಮ್ಗೆ ಎಷ್ಟು ಪಿಕ್ಚರ್ಸ್ನ ಹಾಕ್ಬೇಕು ಅಂದ್ಕೊಂಡಿದ್ದೀರ ಅದನ್ನ ಇಟ್ಕೊಂಬಿಡಿ. ನಾನು ಆಲ್ರೆಡಿ ಇಟ್ಕೊಂಡಿದ್ದೀನಿ. ಇದೇ ಥರ ನೋಡಿ. ಈಗ ನಾನು ಆ್ಯಡ್ ಮಾಡ್ಕೊತಾ ಹೋಗ್ತೀನಿ. ಆಟೋಮೆಟಿಕಾಗಿ ಕರೆಕ್ಟಾಗಿ ಕುಂತು. ಇದಾದ ತಕ್ಷಣ ಪಿಕ್ಚರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆ್ಯಂಡ್ ಪ್ಯಾನ್ ಆ್ಯಂಡ್ ಜೂಮ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಈ ರೀತಿ ಮಿಡಲಲ್ಲಿ ತೊಗೊಳ್ಬೇಕು. ವೆಯ್ಟ್ ಮಿಡಲಲ್ಲಿ ಪ್ಯಾನ್ ಆ್ಯಂಡ್ ಜೂಮ್ ಮೇಲೆ ರಿಟರ್ನ್ ಕ್ಲಿಕ್ ಮಾಡಿ. ಈ ಈಕ್ವಲ್ ಟು ಮಾರ್ಕ್ ಕೂಡ ಸೆಲೆಕ್ಟ್ ಮಾಡ್ಕೊಳ್ಳಿ. ಇದಾದ ತಕ್ಷಣ ರೈಟ್ ಮೇಲೆ ಕ್ಲಿಕ್ ಮಾಡಿ. ಇದೇ ರೀತಿ ಎಲ್ಲ ಪಿಕ್ಚರ್ ಫುಲ್ ಮಾಡ್ಕೊಳ್ಳಿ. ಫುಲ್ಲಿ ಈ ರೀತಿ ಪ್ಯಾನ್ ಎಲ್ಲ ಪಿಕ್ಚರ್ಸ್ ಮೇಲೆ ಹಾಕಿದ ತಕ್ಷಣ ಒಂದು ವರ್ಕ್ ಮಾಡಬೇಕು. ಅದು ಮತ್ತೆ ಪಿಕ್ಚರ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕ್ಲಿಪ್ ಗ್ರಾಫಿಕ್ಸ್ ಅಂತ ಸಿಗುತ್ತೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಕಾಲ್ ಮೀ DJ ಅಂತ ಒಂದು ನಿಮಗೆ ನ್ಯೂ ಕ್ಲಿಪ್ ಗ್ರಾಫಿಕ್ಕು ಸಿಗುತ್ತೆ. ಆ ಅಪ್ಲಿಕೇಶನಿಂದ ನೀವು ಎಕ್ಸ್ಪೋರ್ಟ್ ಮಾಡ್ಕೊಂಡಿದ್ರೆ ಮಾತ್ರ ಸಿಗುತ್ತೆ. ಆ್ಯಂಡ್ ನೀವು ಫಸ್ಟ್ ಟೈಮ್ ಎಕ್ಸ್ಪೋರ್ಟ್ ಮಾಡಿದರೆ ನಿಮ್ಗೆ ಆಟೋಮೆಟಿಕ್ಕಾಗಿ ಇದೆಲ್ಲ ಸೆಟಪ್ ಆಗೇ ಬಂದಿರುತ್ತೆ. ಓಕೆನಾ. ಇದಾದ ತಕ್ಷಣ ಫಸ್ಟ್ ಒನ್ ಮೇಲೆ ಕ್ಲಿಕ್ ಮಾಡಿ. ನೋಡಿದ್ರೆ ಯಾವ ರೀತಿ ಕಾಣ್ತಾಯಿದೆ. ಇದೇ ರೀತಿ ಎಲ್ಲ ಪಿಕ್ಚರ್ಸ್ಗೂ ಸೇಮ್ ಫಸ್ಟ್ ಒನ್ ಅಷ್ಟೇ ಹಾಕಿ. ಬಿಕಾಸ್ ಫಸ್ಟ್ ಒನ್ ಎಫೆಕ್ಟಿವ್ ಇದಕ್ಕೆ ಮ್ಯಾಚ್ ಆಗುತ್ತೆ ನಿಮ್ಮ ಸಾಂಗ್ಗೆ. ಆ್ಯಂಡ್ ನಾನು ಫಾಸ್ಟಾಗಿ ಆ್ಯಡ್ ಮಾಡ್ಕೋತೀನಿ. ಫೈನಲಿ ಆ್ಯಡ್ ಮಾಡಾಯಿತು. ಈಗ ಡೈರೆಕ್ಟಾಗಿ ಫಸ್ಟಿಗೆ ಬರೋಣ. ಇದಾದ ತಕ್ಷಣ ಇನ್ನೊಂದು ಮಾಡಬೇಕು. ಈ ಪ್ಲಸ್ ಐಕಾನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಒಂದು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ ಟ್ರಾನ್ಸಿಷನ್ ಎಫೆಕ್ಟು. ಅದನ್ನು ಗೆಟ್ ಮೋರ್ ಮೇಲೆ ಹೋಗ್ಬಿಟ್ಟು ಟ್ರಾನ್ಸಿಷನ್ ಎಫೆಕ್ಟ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಅದರ ನೇಮು ವಿನ್ನರ್ ಸ್ಪ್ಲ್ಯಾಶ್ ಅಂತ. ಇದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಆ್ಯಂಡ್ ಥರ್ಡ್ ಒನ್ ಸೆಲೆಕ್ಟ್ ಮಾಡಿ 2 ಪಿಕ್ಚರ್ಸ್ಗೂ. ಗೈಸ್, ಈಗ ಆ್ಯಡ್ ಮಾಡಾಯಿತು ಎಲ್ಲ ಪಿಕ್ಚರ್ಸ್ಗೂ. ಈಗ ನೀವು ಸಾಂಗ್ನ ಹಾಕ್ಕೊಳ್ಳಿ. ನಾನು ಸಾಂಗ್ ಹಾಕುತ್ತೀನಿ.
ಸೊ ಸಾಂಗ್ನ ಆ್ಯಡ್ ಮಾಡಾಯಿತು. ಸೊ ಇದಾದ ತಕ್ಷಣ ಒಂದು ಮೀಡಿಯಾಗೆ ಹೋಗ್ಬಿಟ್ಟು ಮತ್ತು ನಾನು ಕೊಡೋವಂಥ ಒಂದು ಫೈಲ್ನ ಹಾಕ್ಕೊಳ್ಳಿ. ಸೊ ಆ ಫೈಲ್ ನೇಮ್ ಬಂದುಬಿಟ್ಟು ಲೈಟ್. ಸೊ ಫೈಲ್ನ ಕೊಟ್ಟಿರ್ತೀನಿ, ಆ್ಯಡ್ ಮಾಡ್ಕೊಳ್ಳಿ. ಸೊ ಸ್ಪಿಲ್ ಸ್ಕ್ರೀನಲ್ಲಿ ಹೋಗ್ಬಿಟ್ಟು ಝೂಮ್ ಮಾಡಿಕೊಂಡು ಕೆಳಗಡೆ ಹೋಗ್ಬಿಟ್ಟು ಬ್ಲೆಂಡಿಂಗಲ್ಲಿ ಸ್ಕ್ರೀನ್ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಲಾಸ್ಟ್ ಹೋಗ್ಬಿಟ್ಟು ಪಿಕ್ಚರ್ನ ಸೊ ಈಗ ಓಕೆ ಇಲ್ಲಿಂದ ಸೊ ನಾರ್ಮಲಾಗಿ ಕಮ್ಮಿ ಮಾಡ್ತಾ ಬನ್ನಿ. ಸೊ ಇಷ್ಟು ಕಮ್ಮಿ ಮಾಡಿದ ತಕ್ಷಣ ಈಗ ಮತ್ತೆ ಮೀಡಿಯಾಗೆ ಹೋಗ್ಬಿಟ್ಟು ಒಂದು ಎಫೆಕ್ಟ್ನ ಕೊಡ್ತೀನಿ. ಸೊ ಅದನ್ನು ಕೂಡ ಹಾಕ್ಕೊಳ್ಳಿ. ಸೊ ಅದು ಕೂಡ ಓಕೆ ಇದು ಸೊ ಎಫೆಕ್ಟು. ಸೊ ಇದ್ರದ್ದು ಮ್ಯೂಸಿಕ್ ಇದೆ, ಮ್ಯೂಸಿಕ್ನ ಮ್ಯೂಟ್ ಮಾಡ್ಕೊಳ್ಳಿ ಆ್ಯಂಡ್ ಝೂಮ್ ಮಾಡ್ಕೊಳ್ಳಿ. ಆ್ಯಂಡ್ ಝೂಮ್ ಮಾಡ್ಕೊಂಡ ತಕ್ಷಣ ಓಕೆ ಇಷ್ಟು ಝೂಮ್ ಮಾಡ್ಕೊಂಡ ತಕ್ಷಣ ಮತ್ತೆ ಬ್ಲೆಂಡಿಂಗಲ್ಲಿ ಹೋಗ್ಬಿಟ್ಟು ಇದನ್ನು ಕೂಡ ಸ್ಕ್ರೀನ್ ಮಾಡ್ಕೊಳ್ಳಿ. ಆ್ಯಂಡ್ ಸ್ಕ್ರೀನ್ ಮಾಡ್ಕೊಂಡ ತಕ್ಷಣ ಅದನ್ನ ಆ್ಯಡ್ ಮಾಡಿದ ತಕ್ಷಣ ಈಗ ಟೆಕ್ಸ್ಟ್ನ ಹಾಕೋಬೇಕು. ಸೊ ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಒಂದು ಟೆಕ್ಸ್ಟ್ನ ತೊಗೊಳ್ಳಿ. ಸೊ ಟೆಕ್ಸ್ಟ್ನ ತೊಗೊಂಡ ತಕ್ಷಣ ಓಕೆ ಮೇಲೆ ಕ್ಲಿಕ್ ಮಾಡಿ. ಸೊ ಬ್ಯಾಕ್ ಬಂದ ತಕ್ಷಣ ಇನ್ ಅನಿಮೇಷನಲ್ಲಿ ಸೊ ಲೆಟರ್ ಬೈ ಲೆಟರ್ ಅಂತ ಇಟ್ಕೊಳ್ಳಿ. ಆ್ಯಂಡ್ ಲೆಟರ್ ಬೈ ಲೆಟರಲ್ಲಿ ಜಾಸ್ತಿ ಮಾಡ್ಕೊಳ್ಳಿ ಆ್ಯಂಡ್ ಸ್ಪೇಸ್ನ. ಸೊ ಇದಾದ ತಕ್ಷಣ ಔಟ್ ಅನಿಮೇಷನ್ ಫೇಡ್ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಓವರ್ ಆಲ್ ಅನಿಮೇಷನಲ್ಲಿ ಹೋಗ್ಬಿಟ್ಟು ಒಂದು ಫ್ಲೋಟಿಂಗ್ ಅಂತ ಇಟ್ಕೊಳ್ಳಿ, ಓಕೆನಾ. ಆ್ಯಂಡ್ ಫ್ಲೋಟಿಂಗ್ ಇಟ್ಕೊಂಡ ತಕ್ಷಣ ನಾರ್ಮಲಾಗಿ ಕಮ್ಮಿ ಮಾಡಬೇಕು, ಅಪ್ ಟು ಎಂಡ್ವರೆಗೂ ಹಾಕಿ. ಸೊ ಈಗ ಟೆಕ್ಸ್ಟ್ನ ಸೆಲೆಕ್ಟ್ ಮಾಡಬೇಕು. ಸೊ ನಾನು ಅದಕ್ಕೋಸ್ಕರ ಒಂದು ಅಪ್ಲಿಕೇಶನ್ ಹೇಳಿದ್ದೆ ತಾನೆ. ಸೊ ಅಪ್ಲಿಕೇಶನ್ನ ಇಲ್ಲಿ ಯಾವ ರೀತಿ ಟೈಪ್ ಮಾಡಬೇಕು, ಹೌದಾ, ಓಕೆ ಅಂತ ಕ್ಲಿಕ್ ಮಾಡಿದೆ. ಸೊ ಈಗ ಎಕ್ಸಿಟ್ ಆಗ್ತೀನಿ. ಸೊ ಗೈಸ್ ಈಗ ಆ ಅಪ್ಲಿಕೇಶನ್ ಓಪನ್ ಮಾಡ್ಕೊಳ್ಳೋ ಫೋನ್ಸ್ ಫಾರ್ ಇನ್ಸ್ಟಾಗ್ರಾಮ್ನ. ಸೊ ಇದನ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ಥರ ಇಂಟರ್ಫೇಸ್ ಬರುತ್ತೆ. ಸೊ ಈಗ ಡೈರೆಕ್ಟಾಗಿ ನಾವು ಹೋಗಿ ಸೆಟ್ಟಿಂಗ್ಸಲ್ಲಿ ಹೋಗ್ಬೇಕು. ಸೊ ಸೆಟ್ಟಿಂಗ್ಸಲ್ಲಿ ಹೋಗ್ಬೇಕು ತಕ್ಷಣ ಆಕ್ಸೆಸಿಬಿಲಿಟಿ ಸರ್ವಿಸ್ನ ಆನ್ ಮಾಡ್ಕೊಳ್ಳಿ. ಸೊ ಅದು ಆನ್ ಮಾಡ್ಕೊಂಡ ತಕ್ಷಣ ಒಂದು ಸ್ವಲ್ಪ ನಿಮಗೆ ಅಲೋ ಅಂತ ಕೇಳುತ್ತೆ. ಸೊ ಮೀನ್ಸ್ ಪರ್ಮಿಷನ್ಸ್ ಕೇಳುತ್ತೆ. ಸೊ ಪರ್ಮಿಷನ್ಸ್ನ ಆನ್ ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ಚೂಸ್ ಆ್ಯಪ್ ಅಂತ ಬರುತ್ತೆ. ಸೊ ಕೆಳಗಡೆ ಆನ್ ಮಾಡಿಕೊಂಡ್ರೆ ಚೂಸ್ ಆ್ಯಪ್ ಅಂತ ಬರುತ್ತೆ. ಸೊ ಕೆಳಗಡೆ ಹೋಗ್ಬಿಟ್ಟು ಕೈನ್ಮಾಸ್ಟರ್ನ ಇರುತ್ತೆ, ಸೆಲೆಕ್ಟ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಅಪ್ಲಿಕೇಶನಲ್ಲಿ ಅದು ಫೋನ್ಸ್ನ ಶೋ ಮಾಡಬೇಕು ಅನ್ನೋ ಥರ ಇಟ್ಕೋತೀರಾ ಅಲ್ಲೆಲ್ಲ ಆನ್ ಮಾಡ್ಕೊಳ್ಳಿ. ಆ್ಯಂಡ್ ಜಸ್ಟ್ ಪಿಕ್ಸೆಲ್ ಆ್ಯಪ್ ಕೂಡ ಆನ್ ಮಾಡ್ಕೊಳ್ಳಿ. ಬಿಕಾಸ್ ಪಿಕ್ಸೆಲ್ ಆ್ಯಪಲ್ಲಿ ಹೋಗಿ ನೀವು ಒಂದು ಫೋನ್ ಕೂಡ ಕ್ರಿಯೇಟ್ ಮಾಡಬೇಕು. ಇಲ್ಲ ನಾನು PNG ಕೊಟ್ಟಿರ್ತೀನಿ, ಅದನ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಓಕೆನಾ. ಸೊ ಈಗ ನಾನು ಡೈರೆಕ್ಟಾಗಿ ಸೇವ್ ಮೇಲೆ ಕ್ಲಿಕ್ ಮಾಡಿಬಿಡ್ತೀನಿ. ಸೇವ್ ಆದ ತಕ್ಷಣ ಈಗ ಇದನ್ನ ಬ್ಯಾಕ್ಗ್ರೌಂಡಲ್ಲಿ ರನ್ನಿಂಗ್ ಬಿಟ್ಟು ಡೈರೆಕ್ಟಾಗಿ ನೀವು ಕೈನ್ಮಾಸ್ಟರ್ನ ಓಪನ್ ಮಾಡಿ. ಸೊ ಗೈಸ್ ಕೈನ್ಮಾಸ್ಟರ್ನ ಓಪನ್ ಮಾಡ್ಕೊಂಡ ತಕ್ಷಣ ಈ ರೀತಿ ಟೈಪಿಂಗ್ ಮಾಡ್ತಿರ್ತೀರ. ಸೊ ಇಲ್ಲಿ ಫೋನ್ಸ್ ಅಂತ ಒಂದು ಕಾಣ್ತಾ ಇದೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ಕೆಳಗಡೆ ಹೋಗಿ ಆ್ಯಂಡ್ ಬ್ಲ್ಯಾಕ್ ಅಂತ ಸಿಗುತ್ತೆ. ಸೊ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಈ ರೀತಿ ಬರ್ತಾ ಇರುತ್ತೆ. ಸೊ ನೀವು ಫೋನ್ಸ್ನ ಲಿರಿಕ್ಸ್ನ ಆ್ಯಡ್ ಮಾಡ್ಕೊಳ್ಳಿ. ಸೊ ನಾನು ಲಿರಿಕ್ಸ್ನ ಡೈರೆಕ್ಟಾಗಿ ಮಾಡಿಬಿಟ್ಟು ನಿಮ್ಗೆ ತೋರಿಸ್ತೀನಿ, ಓಕೆನಾ. ಸೊ ಗೈಸ್ ನಾನು ಲಿರಿಕ್ಸ್ನ ಆ್ಯಡ್ ಮಾಡಾಯಿತು. ಸೊ ಒನ್ ಟೈಮ್ ಪ್ಲೇ ಮಾಡೋಕ್ಕಿಂತ ಮುಂಚೆ ಇನ್ನೊಂದು ಲೇಯರಲ್ಲಿ ಕ್ಲಿಕ್ ಮಾಡಿಬಿಟ್ಟು ಮೀಡಿಯಾಗೆ ಹೋಗ್ಬಿಟ್ಟು ನಾನು ಕೊಟ್ಟಿರೋ ಲಿಂಕಿಂದ ಒಂದು PNGನ ಡೌನ್ಲೋಡ್ ಮಾಡಿಕೊಂಡು ಆ PNGನ ಆ್ಯಡ್ ಮಾಡ್ಕೊಳ್ಳಿ. ಸೊ ವಿಡಿಯೋನಲ್ಲಿ ಎಫೆಕ್ಟು ಸೂಪರಾಗಿ ಕಾಣ್ತಿರುತ್ತೆ. ಸೊ ಈಗ PNGನ ಆ್ಯಡ್ ಮಾಡ್ಕೊಂಡ ತಕ್ಷಣ ಅಪ್ ಟು ವಿಡಿಯೋ ಲೆಂತ್ ಎಷ್ಟಿದೆ ಸೊ ಅಷ್ಟು ಮಾಡ್ಕೊಳ್ಳಿ. ಸೊ ಇದಾದ ತಕ್ಷಣ ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಸೊ ಈಗ ಒನ್ ಟೈಮ್ ವಿಡಿಯೋನ ಪ್ಲೇ ಮಾಡಿ ತೋರಿಸ್ತೀನಿ ಆ್ಯಂಡ್ ವಾಚ್ ಅಪ್ ಟು ಎಂಡ್. ಯಾಕೋ ಏನೋ ಲೈಫಿನಲ್ಲಿ ಏನು ಆಯ್ತಿಲ್ಲ, ಸೊ ಗೈಸ್ ವಿಡಿಯೋ ಇಷ್ಟ ಆಗಿದ್ರೆ ಸೊ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಆಲ್ಸೋ. ಆ್ಯಂಡ್ ಇದಿಷ್ಟರಲ್ಲಿ ಸೊ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನಮ್ಮ ಚಾನಲ್ಗೆ ಈ ವಿಡಿಯೋನ ನೋಡೋದಷ್ಟಲ್ಲದೆ ವಿಸಿಟ್ ಮಾಡ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ಲೈಕನ್ನ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿಬಿಟ್ಟು ಹೋಗಿ. ಸೊ ಇದಷ್ಟೇ ಅಲ್ಲದೆ ನೆಕ್ಸ್ಟ್ ಬೀಟ್
ಮೇಲಲ್ಲದೆ ಸೊ ಗ್ಲೀಚ್ ಎಫೆಕ್ಟ್ದು ಒಂದು ಎಡಿಟಿಂಗ್ ಟ್ಯುಟೋರಿಯಲ್ ರೆಡಿ ಆಗ್ತಾಯಿದೆ. ಸೊ ಅದನ್ನ ನಾಳೆ ಆ್ಯಡ್ ಮಾಡ್ತೀವಿ. ಆ್ಯಂಡ್ ಮಿಸ್ ಮಾಡಿದೆ ಅದನ್ನು ಕೂಡ ಫುಲ್ ವಿಡಿಯೋನ ನೋಡಿ. ಸೊ ನಾವು ಹಾಕೋ ಯಾವುದೇ ವಿಡಿಯೋನ ಮಿಸ್ ಮಾಡಿದೆ ನೋಡಿ. ಸೊ ಓಕೆ, ಥ್ಯಾಂಕ್ಸ್ ಫಾರ್ ವಾಚಿಂಗ್.